ಈ ಚುನಾವಣೆಯ ಮತ ಎಣಿಕೆಯ ಅತ್ಯಂತ ಹೆಚ್ಚು ಕುತೂಹಲ ಮೂಡ್ತಾ ಇರೋದು ಉತ್ತರ ಪ್ರದೇಶದಲ್ಲಿ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ 2014ರಲ್ಲಿ BJP 71, 19ರಲ್ಲಿ 62 ಸ್ಥಾನಗಳನ್ನು ಪಡೆದಿತ್ತು. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಉತ್ತರ ಪ್ರದೇಶದಲ್ಲಿ BJPಗಿಂತ INDA ಮೈತ್ರಿಕೂಟ ಮುಂದಿದೆ. ಕರ್ನಾಟಕದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೈತ್ರಿಕೂಟ ಕಾಂಗ್ರೆಸ್ ಮೈತ್ರಿಕೂಟ ಸಮಬಲ ಸಾಧಿಸಬಹುದು, ಅಥವಾ ಕಾಂಗ್ರೆಸ್ ಮೈತ್ರಿಕೂಟ ಕೆಲವು ಸ್ಥಾನಗಳಿಂದ ಮುಂದಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಮೈತ್ರಿ ಉತ್ತರ ಪ್ರದೇಶದಲ್ಲಿ ಕಮಾಲ್ ಮಾಡಿದಂತೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ, ಬಿಹಾರದಲ್ಲಿ ಟ್ರೆಂಡ್ ಜಾಸ್ತಿ ಬದಲಾಗಬಹುದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು. ಆದರೆ ಉತ್ತರ ಪ್ರದೇಶದಲ್ಲಿ ಚಿತ್ರಣ ಬದಲಾಗ್ತಾ ಇರುವಂತೆ ಕಾಣ್ತಾ ಇದೆ. ಫೈನಲ್ ರಿಸಲ್ಟ್ವರೆಗೆ ಕಾಯಬೇಕಾಗತ್ತೆ. ಬಿಹಾರ್, ಒಡಿಸ್ಸಾ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶದಲ್ಲಿ BJP ಮುನ್ನಡೆ ಕಾಯ್ದುಕೊಂಡಿದ್ರೆ, UP, ಹರಿಯಾಣ ಮತ್ತು ರಾಜಸ್ಥಾನ್ 3 ರಾಜ್ಯಗಳು INDA ಒಕ್ಕೂಟವನ್ನು +40 to 50ವರೆಗೆ ತೆಗೆದುಕೊಂಡು ಹೋಗಿವೆ. ನಾನೀಗ ಪ್ರದೀಪ್ ಗುಪ್ತಾ ಸ್ಥಿತಿ ಏನಿರ್ಬೋದು ಅಂತ ಯೋಚನೆ ಅಂದ್ರೆ ಅತಿ ಹೆಚ್ಚು ಟೆನ್ಷನ್ ಕಾನ್ಫಿಡೆಂಟ್ ಆಗಿ ರಿಸಲ್ಟ್ ಅನ್ನ ಅಂದ್ರೆ ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟಂತವು. ಕಳೆದ ಸಲಕ್ಕಿಂತ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಅನ್ನುವ ಭವಿಷ್ಯ ಪ್ರದೀಪ್ ಗುಪ್ತಾ ನೋಡಿದ್ರು. ಆದ್ರೆ ಇಷ್ಟು ಕಡಿಮೆ ಆಗುತ್ತೆ ಅಂತಲ್ಲ, ಈ ಲೆವೆಲ್ಗೆ ಕಡಿಮೆ ಆಗುತ್ತೆ ಅಂತ ಅಲ್ಲ. ರಾಜಸ್ಥಾನದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಹೆಚ್ಚು ಕಡಿಮೆ ಸಮಬಲ ಬರುವ ಲಕ್ಷಣ ಇದೆ. ರಾಜಸ್ಥಾನದಲ್ಲೂ ಕೂಡ ಆಂಧ್ರ ಪ್ರದೇಶ, ಎಸ್, ಪಶ್ಚಿಮ ಬಂಗಾಳ ನೋಡಿ 21-16 ಇದರ ಉಲ್ಟಾ ಸಂಖ್ಯೆಯನ್ನ ಬಿಜೆಪಿ 21 ದಾಟುತ್ತೆ, TMC 16ರ ಆಸುಪಾಸಿನಲ್ಲಿರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದೆ. ಉತ್ತರ ಪ್ರದೇಶ 40-39 ಅಸ್ಸಾಂ NDA 11, INDA ಮೈತ್ರಿ 3. ಬಿಹಾರ NDA 29, INDA 9. ಒಡಿಸ್ಸಾ 13, NDA BJD 5, INDA 2. ರಾಜಸ್ಥಾನ ಸಮಬಲದ ಹೋರಾಟ ಅಂದೆ ನಾನು. 13 ಬಿಜೆಪಿ, 12 ಕಾಂಗ್ರೆಸ್. ಪಂಜಾಬ್ 6 ಕಾಂಗ್ರೆಸ್, 3 ಆಮ್ ಆದ್ಮಿ ಪಕ್ಷ. ಜಾರ್ಖಂಡ್ 10 ಬಿಜೆಪಿ, 4 ಕಾಂಗ್ರೆಸ್. ಛತ್ತೀಸ್ಗಢ 8 ಬಿಜೆಪಿ, 3 ಕಾಂಗ್ರೆಸ್. ದೆಹಲಿ 6 ಬಿಜೆಪಿ, 1 ಆಮ್ ಆದ್ಮಿ ಪಕ್ಷ. ಹರಿಯಾಣ 6 ಬಿಜೆಪಿ, 4 ಕಾಂಗ್ರೆಸ್. ಉತ್ತರಾಖಂಡ 5 ಬಿಜೆಪಿ, 5 ಬಿಜೆಪಿ ಲೀಡಿಂಗ್ ಅಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.